ಕಬ್ಬಿಣವನ್ನ ಕಾಸಿ ಬರೆ ಹಾಕಿದ್ದಾರೆ. ನಿಂತಿದ್ದ ಲಾರಿಗೆ ತಲೆಯನ್ನ ಜಜ್ಜಿದ್ದಾರೆ. ದರ್ಶನ್ ಕ್ರೌರ್ಯದ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿ. ಎಳೆ ಎಳೆಯಾಗಿ ನಟ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ನಡೆಸಿದಂತಹ ಕ್ರೌರ್ಯ ಇದೆಯಲ್ಲ, ಆ ಕ್ರೌರ್ಯವನ್ನ ವಿವರಿಸಿದ್ದಾರೆ ಪೊಲೀಸ್ ಅಧಿಕಾರಿ. ನ್ಯೂಸ್ ಫಸ್ಟ್ಗೆ ಪೊಲೀಸ್ ಅಧಿಕಾರಿ ತಮ್ಮ ಆಪ್ತನ ಜೊತೆ ಮಾತನಾಡಿರುವಂತಹ ಆಡಿಯೋ ಲಭ್ಯ ಆಗಿದೆ. ಕೋಳಿ ಎಸೆಯೋ ತರ ಸ್ವಾಮಿಯನ್ನ ಗೋಡೆಗೆಸ್ತಿದ್ದಾರೆ ಅಂತ ಹೇಳಿ ಆ ಪೊಲೀಸ್ ಅಧಿಕಾರಿ ಆಡಿಯೋದಲ್ಲಿ ಹೇಳಿದ್ದಾರೆ. ದರ್ಶನ್ನ ಅರೆಸ್ಟ್ ಮಾಡಬೇಡಿ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಬಂತು. ಕೇಸ್ ಸ್ಟ್ರಾಂಗ್ ಇದೆ, 6 ತಿಂಗಳು ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕುಡಿದ್ರೆ ಅವನನ್ನು ಹಿಡಿಯಕ್ಕಾಗಲ್ಲ, ಅಷ್ಟೊಂದು ರೋಡ್. ಕೇವಲ ರೇಣುಕಾ ಸ್ವಾಮಿಗೆ ಮಾತ್ರ ಅಲ್ಲ, ಪವಿತ್ರ ಗೌಡಗೂ ಅಲ್ಲಿ ದರ್ಶನ್ ಹೊಡೆದಿದ್ದಾನೆ ಅಂತ ಹೇಳಿ ಈ ಪೊಲೀಸ್ ಅಧಿಕಾರಿ ಇನ್ನೋರ್ವ ತನ್ನ ಆಪ್ತನ ಜೊತೆ ಮಾತನಾಡಿರುವಂತಹ ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ದರ್ಶನ್ ನಡೆಸಿದಂತಹ ಕ್ರೌರ್ಯಗಳ ಬಗ್ಗೆ ಉಲ್ಲೇಖ ಆಗಿದೆ. ಹಾಗಾದ್ರೆ ಆ ಪೊಲೀಸ್ ಅಧಿಕಾರಿ ತನ್ನ ಆಪ್ತನ ಜೊತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಂಚಿಕೊಂಡಿದ್ದೇನು ನೋಡೋಣ ಬನ್ನಿ. ಅಷ್ಟೊಂದು ಎವಿಡೆನ್ಸ್ 302ಗೆ FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ, ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಯಾಕಂದ್ರೆ ಇಸ್ ಅಗೇನ್ಸ್ಟ್ ಇರಲ್ಲ. ಹೌದು. ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. CP ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ, ಎತ್ತಾಕೊಂಡ್ ಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇನ್ ಕೇಸ್ ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್, ರಾಡಲ್ ಹೊಡೆದು ಅದು ಹೊಡೆದು. ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಎಲ್ಲ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆಗುತ್ತಾ, ಇಲ್ಲ ಅಂದ್ರೆ ಇವನು ಬೋನ್ಸರ್ ಮಾಡಿದ್ರೆ ಆಗುತ್ತಾ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ರು ಅಂತ ಬರಲ್ಲ. ಬಟ್ ಬೇಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್. 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರಗೆ ಬರಲ್ಲ. ಹೌದಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು. ಸುಪ್ರೀಂ ಕೋರ್ಟ್ ಬೇಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು. ನೋಸ್ ಕಟ್ ಆಗಿದೆ. ಹೌದು. ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾಗಿಲ್ಲ. ಅವ್ನು ರೂಡ್ ಬಾಸ್, ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ. ಅವ್ನು ಕುಡಿದ್ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ತಿರ್ಗ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ, ಆ ಪವಿತ್ರ ಗೌಡಗೆ. ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವ್ರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓವರಾಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ. ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರನ್ನ ದೂರ ಕೂರ್ಸ ಮಾಡೋದು, ಒಬ್ಬರು ಒಂದ್ ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನೆ ಅಲ್ಲ ಇವನ ಹತ್ರ ಸುಮ್ನೆ ಕೇಳೋದು. ನಿಜ ಬಂದ್ಬಿಡ್ತದೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದ್ಬಿಡ್ತಾವ. ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರ ಎಲ್ಲ ಉಲ್ಟಾ ಆಗುತ್ತೆ. ಇಮಿಡಿಯೇಟ್ಲಿ ಫಿಲಂ ತರ ಆಗಲ್ಲ. ಫಿಲಂ ಇನ್ನೊಂದು ಅದು ಹೆಂಗ್ ಪ್ಲೇಸ್ ರೋಡಲ್ಲಿ ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ? ಎಷ್ಟು ದೂರ ಎತ್ಕೊಂಡು ಹೋಗಕ್ಕಾಗ್ತೈತೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು. ತುಂಬಾ ಬ್ರೀಕಲ್ ಇವನು ಇರೋ ಇದಕ್ಕೆ. ಹೌದು,
ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಟ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು. ಅವನ ಈ ಕರೆದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ನೋಡಿದೀನಿ. ಹೆಂಗೆ ಇದ್ ಮಾಡ್ತಾರಂದ್ರೆ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಬಸ್ ಚಂದನ್ ಶೆಟ್ಟಿ ತಲೆ ಕೆಡ್ಸ್ಕೊಬೇಕು. ಚಂದನ್ ಶೆಟ್ಟಿ ನೋಡಿದ್ರ ಚಂದನ್ ಶೆಟ್ಟಿ ಹೌದು. ಕಮೆಂಟ್ಸ್ ಕೊಂಡು ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬಸ್ ಈ ಜನಗಳಿಗೆ ಗೊತ್ತಿಲ್ಲ. ಬಸ್ ಈ ಜನಗಳಿಗೆ ಎಲ್ಲಿದೆ ಬೇಸ್ ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು. ಮಾಡ್ಬೇಕು ಅಷ್ಟೇ. ಉಡುಪಿ ಹೌದು ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದ್ದೀನಿ. ಹೌದು ಬಿಟ್ರೆ ಈ ಕಡೆ ನಾರ್ತ್ ಕರ್ನಾಟಕ ನೋಡಿ 50 ಕೋಟಿ ರೂಪಾಯಿ ಬಡ್ಜೆಟ್ ಫಿಲಂ ಓಡ್ತಾ ಇದೆ ಇವಂದು. ಅದ್ಯಾವ್ದು ಡೆವಿಲ್ ಅಂದ್ಬಿಟ್ಟು ನಾರ್ತ್ ನಾವು ಹಿಂಗೆ ಎಂತ ಸಿ ವಿ ನಾಗೇಶು, ಸಿ ಎಚ್ ಹನುಮಂತರಾಯಪ್ಪ, ಎಂ ಟಿ ನಾಣಯ್ಯ, ಎಂತ ಲಾರ್ಡ್ ವಿಕೆಟ್ಸ್, ಟಾಬಿ ಸಬೆಸ್ಟಿಯನ್ ಎಲ್ಲ ಎಂತ ಕಪಿಲ್ ಸಿಬಾಲ್ ಕರ್ಕೊಂಡು ನಾರ್ತ್ ತಿಂಗ್ ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡಿದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲ್ ಹಾಕಿದ್ದು. ಹೌದು ನಿನ್ ನೋಡಿ ಹೌದು ತುಂಬಾ ಜನ ಮಾಡ್ತಾರೆ. ನೀನು ಏನೋ ಕೊಂದ್ಬಿಡಿದ್ಯಾ? ಅಲ್ಲ ಸಲ್ಮಾನ್ ಖಾನ್ ಬೇಕ್ ಕಂಪ್ಲೇಂಟ್ ಮಾಡಿಲ್ಲ. ಅವ್ನ ಕಾರ್ ಆಕ್ಸಿಡೆಂಟ್ ಒಂದು ಇದೆಲ್ಲ ಇನ್ನೊಂದಾಯ್ತಲ್ಲ ಅದು ಜಿಂಕೆ ಮರಿದು ಜಿಂಕೆನ ಯಾವ್ದೋ ರೇರ್ ಅನಿಮಲ್. ನೀನೊಬ್ಬ ಮಾಡಿದ್ನ ಹೌದು. ನಿನ್ ನೋಡಿ ಎಷ್ಟೋ ಜನ ಮಾಡ್ತಾರೆ. ಹೌದು. ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಆಯ್ತಾ ಇದ್ರ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತಾವ್ರ ಗೊತ್ತಾ? ಅವ್ರು ಸಿಕ್ಬಿಟ್ರೆ ಮೊನ್ನೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ. ಅವ್ನು ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ. ಎಲ್ಲ ಆಗುತ್ತೆ. ಇನ್ನೊಂದು ಬಸ್ ಎಲ್ಲಿದ್ಯಾ ಬಾಸ್? ಮನೇಲಿದ್ದೆ. ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೋರ್ಟ್ದು ನೋಡ್ದೆ. ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ನಮ್ಗಂತೂ. ಹೌದಾ? ಅಣ್ಣಪುರುಷ ನಗರ ಅಂತೂ ಸುಸ್ತಾಗ್ಬಿಟ್ಟಿರ್ತಾರಲ್ಲ. ಅಯ್ಯೋ ಭಯಂಕರ. ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸರು. ಇಡೀ ಬೆಂಗಳೂರಿಂದ ಬರ್ತಾರೆ. ಸಾಲಲ್ಲ ಕೇಸ್ ತಗೊಂಡು. ಹೌದು ಅದೆಲ್ಲ ಆಯ್ತು. ಓಕೆ ಅಜಯ್, ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ, ವೈರಲ್ ಆಗಿರುವಂತಹ ಆಡಿಯೋ. ಒಬ್ಬ ಪೊಲೀಸ್ ಅಧಿಕಾರಿ, ಅಂದ್ರೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಆಪ್ತನ ಜೊತೆಗೆ ಮಾತನಾಡಿರುವಂತಹ ಆ ಆಡಿಯೋ ಸಂಭಾಷಣೆಯನ್ನ ಕೇಳಿಸ್ಕೊಂಡ್ರೆ, ಇಡೀ ಸಂಭಾಷಣೆಯಲ್ಲಿ ರೇಣುಕಾ ಸ್ವಾಮಿಯ ಕೃತ್ಯ ಹೇಗೆ ನಡೆಯಿತು, ಎಷ್ಟು ಕ್ರೌರ್ಯವನ್ನ ತೋರಿಸಲಾಯಿತು, ಯಾವ ರೀತಿ ರೇಣುಕಾ ಸ್ವಾಮಿಯನ್ನ ಮನುಷ್ಯತ್ವಾನೇ ಮರೆತ ಹಲ್ಲೆಯನ್ನ ಮಾಡಿ ಹೊಡೆದು ಸಾಯಿಸಿದ್ರು ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ವಿವರಿಸ್ತಾರೆ. ಜೊತೆಗೆ ಈ ಕೇಸ್ನಿಂದ ಹೊರಗಡೆ ಬರೋದು ನಟ ದರ್ಶನ್ ಅವರಿಗೆ ಅಷ್ಟು ಈಸಿ ಅಲ್ಲ. ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಬೇಕು ಇಲ್ಲಿ ಬೇಲ್ ಸಿಗಬೇಕು ಅಂದ್ರೆ. ಯಾಕಂದ್ರೆ ಇಲ್ಲಿ ಕೇಸ್ ಅಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ಅಮಾನುಷವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಹೇಳ್ತಾ ಇದೆ, ಅಷ್ಟು ಅಮಾನುಷವಾಗಿ ಹಲ್ಲೆ ಮಾಡಿಕೊಂಡಿದ್ದಾರೆ, ಅಷ್ಟು ಕ್ರೌರ್ಯವನ್ನ ತೋರಿದ್ದಾರೆ ಅಂತ ಹೇಳಿ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನಟ ದರ್ಶನ್ ಅವರ ಕ್ರೌರ್ಯದ ಬಗ್ಗೆ ಇಂಚಿಂಚಾಗಿ ತೆರೆದಿಡುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿ ಮಾಡಿದ್ದಾರೆ. ಲಭ್ಯವಾಗಿರುವಂತಹ ಆಡಿಯೋದಲ್ಲಿ ಎತ್ತಿ ಎಸೆದ್ಬಿಟ್ರಂತೆ ಕೋಳಿ ತರ ರೇಣುಕಾ ಸ್ವಾಮಿಯನ್ನ. ಅಷ್ಟು ಸಣ್ಣ ಜೀವ ಅದು. ಆತ ಮಾಡಿರುವಂತಹ ಕೃತ್ಯ ತಪ್ಪೇ ಇರಬಹುದು. ಆತ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮಾಡಿದ್ರೆ ಅದು ಖಂಡಿತ ತಪ್ಪೇ. ಬಟ್ ಅದಕ್ಕೆ ಬೇರೆಯದ್ದೇ ಆದಂತಹ ದಾರಿ ಇತ್ತು. ಅದನ್ನ ಸರಿಪಡಿಸುವುದಕ್ಕೆ ಬೇರೆಯದ್ದೇ ಆದಂತಹ ಕಾನೂನಾತ್ಮಕ ದಾರಿ ಇತ್ತು. ಅದನ್ನ ಮಾಡಲಿಲ್ಲ ದರ್ಶನ್ ಅವರು. ತಾವೇ ಕರೆಸ್ಕೊಂಡ್ರು, ತಾವಿರುವಂತಹ ಜಾಗಕ್ಕೆ ಚಿತ್ರದುರ್ಗದಿಂದ ಆತನನ್ನ ಲಿಫ್ಟ್ ಮಾಡಿಸಿದ್ರು. ಇಲ್ಲಿ ಕೋಳಿ ತರ ಎತ್ತಿ ಎಸೆದು ಬಿಟ್ರು. ಕುಡಿದಾಗ ಮನುಷ್ಯನೇ ಆಗಿರಲ್ಲ, ಸಿಕ್ಕಾಪಟ್ಟೆ ರೂಢಿರ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯನ್ನ CCTVಯನ್ನ ಗಮನಿಸಿದಂತಹ ವ್ಯಕ್ತಿ, ಆತ ಕೊಟ್ಟಂತಹ ಸ್ಟೇಟ್ಮೆಂಟ್, ಆತ ಆಡಿರುವಂತಹ ಒಂದು ಆಡಿಯೋ ಸಂಭಾಷಣೆ ಸದ್ಯ ಲಭ್ಯ ಆಗಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.